ನಾನು ಥಿಯೇಟರ್ ಓನರಾಗೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೊಡ್ತೀನಿ. ಈಗ ನಾವು ಖುಷಿಯಾಗಿದ್ದೀನಿ, ಯಾಕಂದರೆ ನಮ್ಮ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತುಳುಕ್ತಾ ಇದೆ, ಬಹುತೇಕ ತುಂಬಿದೆ ಅಲ್ವಾ. ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ, ನೋಡಿದ್ದು ಸುಳ್ಳಾಗಬಹುದು. ಆ ಟೈಟಲಲ್ಲಿ ಒಂದು ಸತ್ಯನೂ ಅಡಗಿದೆ, ಅವ್ರು ಹೇಳೋಕ್ಕಾಗಿ ಅರ್ಥ ಆಗಿದ್ನೋ ಗೊತ್ತಿಲ್ಲ, ನನಗೆ ಅರ್ಥ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ, ನಮ್ಮ ARK ಲಾಂಚ್ ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ನೋಡಿದ್ದು ಸುಳ್ಳಾಗಬಹುದು ಟೈಟಲ್, ಅದರಲ್ಲಿ ಸತ್ಯ ಇದೆ ಸರ್. ಏನಂದ್ರೆ ಕೆಲವು ಗಾದೆಗಳೆಲ್ಲ ನಾವು ಕೇಳಿಸ್ಕೊಂತಿರ್ತೀವಿ ಸರ್, ನಾನು ನೋಡಿರ್ತೀನಿ, ಅದೇ ನೋಡಿರೋದನ್ನ ನಾನು ಸತ್ಯನ ಬಯಲು ಮಾಡಕ್ಕೆ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಳ್ಳಾಗಲೂಬಹುದು. ಅದು ಸತ್ಯನ ನಾನು ನೋಡಿರ್ತೀನಿ, ಅದನ್ನೇ ನಾನು ವಾದ ಮಾಡಿದ್ರೆ ಆಗಲ್ಲ. ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನೂ ಮಾಡಿಬಿಡ್ತಾರೆ, ಯಾವುದು ಸರಿ ಅಲ್ಲ ಅನ್ನೋದು ಅಲ್ಲ. ನಾನು ವಿಶ್ಲೇಷಣೆ ಮಾಡಲ್ಲ, ಅದನ್ನ 10 ಜನಕ್ಕೆ ವಾದ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗ್ಲೂ ಅದಾಗತ್ತೆ, ಅದು ಬಿಡಿ. ಒಂದು ಎರಡನೇದು ARK ಮೀಡಿಯಾದವರು ಬ್ಯಾನರ್ ಅಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ, ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್. ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ, ವಿಜಯಕ್ಕೆ ಸಂಕೇತ ಸರ್. ಅದರಿಂದ ಅವರು ಬ್ಯಾನರ್ ಮುಂದೆ ಹೊರೀಲಿ, ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ. ಹೊಸದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ. ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ರು, ಬಹುತೇಕ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್. ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ, ಎಲ್ಲ ನಾಯಕ ನಟರಿಗೂ ನಟಿಯರಿಗೂ ನಟಿ ಮನೆಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಆ ಸಿನಿಮಾ ಇವತ್ತು ಒಳ್ಳೆದಿಲ್ಲ ಸರ್ ನನ್ನ ಪಾಲಿಗೆ. ಏನಲ್ಲಿ ಗಣೇಶ ಚತುರ್ದಶಿ, ಕೆಲವರು ಉಪವಾಸನೇ ಇದ್ದಾರೆ ಇಲ್ಲಿ. ಅವತ್ತಿನ ದಿನ ಉಪವಾಸ ಸಂಕಷ್ಟಿ ಗಣೇಶ ಸಂಕಷ್ಟಿ. ಸಾರಿ ಸರ್, ಏನಾದ್ರು ಸರ್ ತಿತ್ಕೊಳ್ಳಿ, ನೀವೇ ನಮ್ಮ ಮಿತ್ರರು. ನೋಡಿದ್ದು ಸುಳ್ಳಾಗಬಹುದು ಅಂತ ಇದೆಯಲ್ಲ, ಅದು ಲಾಂಛನ ಆಗ್ತಾ ಇದೆ. ಲಿರಿಕಲ್ ರೈಟ್ಸ್ ಪಬ್ಲಿಸಿಟಿ ಮುಖ್ಯವಾಗಿದೆ ಸರ್. ಇವತ್ತು ಪಬ್ಲಿಸಿಟಿ ಮಾಡಲೇಬೇಕು. ಯಾವ್ದು ಕಾರಣ ನಾವು ಏನಾದ್ರು ಒಂದು ಪ್ರಾಡಕ್ಟಿಗೆ ಇಷ್ಟ ಅಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗೆ ಅಂತಾನೆ ಒಂದು ಅಷ್ಟು ಇಟ್ಕೋಬೇಕಾಗತ್ತೆ ಸರ್. ಇವತ್ತಿನ ದಿನ ಇಂಪಾರ್ಟೆಂಟ್ ಬೇಕಾಗಿದೆ ಸರ್. ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್ ವಾಸು ಸರ್ ಒಂದು ಕೇಳಿದ್ರು, ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಸರ್? ದಯವಿಟ್ಟು ನಮ್ಗೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕನ್ನಡ ಸಿನಿಮಾ ನೋಡಲೇಬೇಕು